ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಕಾರ್ಯದರ್ಶಿ. ನನ್ನ ಹೆಸರು ಬಸವರಾಜ್ ಕೋರಿ ಅಂತೇಳಿ. ಈಗ ನಾನು ಮಾಧ್ಯಮದವ್ರ ಮುಖಾಂತರ ಕೇಳ್ಕೊಳ್ಳೋಕೆ ಏನಪ್ಪ ಇಷ್ಟಪಡ್ತೀನಿ ಅಂತಂದರೆ, ಚಿಂಚೋಳಿಯ ಶುಗರ್ ಫ್ಯಾಕ್ಟ್ರಿಯವರು ಮಾಡಿರ್ತಕ್ಕಂಥ ಮೋಸದ ಒಂದು ಆಧಾರದಲ್ಲಿ ನಾನು ನಮ್ಮ ಆತ್ಮೀಯರು ಜಗದೀಶ್ ಪಾಟೀಲ್ ಅವರು ಹೇಳಿದ್ದರು, ಕಬ್ಬು ಬೆಳೆಗಾರ ಅಧ್ಯಕ್ಷರು, ನಾನು ಮಾಡಿರೋ ಆಪಾದನೆ ಸುಳ್ಳು ಅಂತೇಳಿ. ನಾನು ಮಾಡಿರೋ ಆಪಾದನೆ ಸುಳ್ಳು ಹೇಳೋಕ್ಕಂಥ ಅವಶ್ಯಕತೆ ನನಗಿಲ್ಲ ಜಗದೀಶ್ ಪಾಟೀಲ್ ಅವರೇ. ನನ್ನ ಹತ್ರ ಸಾಕ್ಷಿ ಕೂಡ ಇದೆ. ನಾನು ಹೊರಗಡೆ ವೇಟ್ ಬ್ರಿಡ್ಜ್ ಮಾಡಿರ್ತಕ್ಕಂಥ ತೂಕದಲ್ಲಿ, ಕಂಪ್ನಿಯವ್ರು ಮಾಡಿರ್ತಕ್ಕಂಥ ತೂಕದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಮೋಸ ಅಂಥೇಳಿ. ಹಾಗಾಗಿ ನೀವೇನು ಹೇಳಿದ್ರಲ್ಲ ನಾನು ಮಾಡಿರ್ತಕ್ಕಂಥದ್ದು ಸುಳ್ಳು ಅಂಥೇಳಿ, ಅದನ್ನು ದಯಮಾಡಿ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ನಾನು ಯಾವುದೇ ರೀತಿಯಾಗಿ ಸುಳ್ಳು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾನೊಬ್ಬ ರೈತನಾಗಿ ನಾನು ಆಗಿರ್ತಕ್ಕಂಥ ಮೋಸಕ್ಕೆ ಒಂದು ನ್ಯಾಯವನ್ನು ಕೇಳ್ತಾ ಇದ್ದೀನಿ ವಿನಃ ನನಗೂ ಕಂಪ್ನಿಯವ್ರಿಗೂ ಯಾವುದೇ ವೈಯಕ್ತಿಕ ದ್ವೇಷವೂ ಇಲ್ಲ. ತಮ್ಮ ಗಮನದಲ್ಲಿ ಇರಲಿ. ಮುಂದೆ ಇದು ಯಾವುದೇ ರೈತರಿಗೆ ಅನ್ಯಾಯ ಆಗಬಾರ್ದನ್ನೋ ಒಂದು ಉದ್ದೇಶದಿಂದ ನಾನು ಈ ಒಂದು ಹಗರಣವನ್ನು ಎತ್ತಿ ಹಿಡಿದೀನಿ ವಿನಃ ಬೇರೆ ಯಾವುದೇ ರೀತಿಯನ್ನು ನಾನು ವಿದ್ವೇಷಪೂರ್ವಕವಾಗಿ ಮಾಡ್ತಕ್ಕಂಥ ಸನ್ನಿವೇಶ ನನಗಿಲ್ಲ. ನೀವು ಏನು ಹೇಳಿದ್ರಲ್ಲ ಕಂಪ್ನಿ ಪರವಾಗಿ ನೀವು ಮಾತನಾಡ್ತಿದ್ದೀರ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಿದೆ. ಹಾಗಾಗಿ ತಾವು ಕಂಪ್ನಿ ಪರವಾಗಿ ಮಾತಾಡೋದನ್ನು ಬಿಟ್ಟು ರೈತರ ಏಳಿಗೆಗಾಗಿ, ರೈತರ ಒಂದು ಉದ್ಧಾರಕ್ಕಾಗಿ ತಾವು ಮಾಡಬೇಕು. ಇನ್ನು ಯಾವುದೇ ರೀತಿಯಂಥ ಕಂಪ್ನಿ ಪರವಾಗಿ ತಾವು ಒಂದು ಸ್ಟೇಟ್ಮೆಂಟನ್ನು ಕೊಡಬೇಡಿ ಅಂತ ತಮ್ಮಲ್ಲಿ ಕಳಕಳಿ ಅಂತ ಕೇಳ್ಕೊತಾ ಇದ್ದೀನಿ. ಯಾಕಂತಂದರೆ ತಾವು ಒಬ್ಬ ರೈತ ಮುಖಂಡನಾಗಿ, ಕಬ್ಬು ಬೆಳೆಗಾರ ಸಂಘದ ಅಧ್ಯಕ್ಷನಾಗಿ ತಾವು ರೈತರಿಗೆ ಪ್ರೋತ್ಸಾಹ ಕೊಡಬೇಕೇ ವಿನಃ ಯಾವುದೇ ರೀತಿಯಾದಂಥ ಫ್ಯಾಕ್ಟ್ರಿಯವರಾಗಲಿ ಇನ್ನೊಬ್ಬರು ಯಾರೇ ಆಗಲಿ ಅವ್ರ ಜೊತೆಯಲ್ಲಿ ಹೋಗಿ ತಾವು ಕೈ ಜೋಡಿಸೋದು ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ ಅಂತೇಳಿ ತಮ್ಮಲ್ಲಿ ನಾನು ಕಳಕಳಿ ಅಂತ ಕೇಳ್ಕೊತಾ ಇದ್ದೀನಿ.